ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ಹೇಳಿಕೆ ವಿಚಾರ ಬೆಂಗಳೂರಿನಲ್ಲಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿವಿಯಲ್ಲಿ ಬರಬೇಕು ಎಂಬ ಗೀಳಿಗೆ ಕೆಲವರು ಬಿದ್ದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಹುಟ್ಟೋ ಮೊದಲೇ ಆರ್ಎಸ್ಎಸ್ ಹುಟ್ಟಿರುವಂತದ್ದು. ಇಂದಿರಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆಯಿಂದಲೇ ಏನು ಮಾಡೋಕೆ ಆಗಿಲ್ಲ. ಈ ರೀತಿ ಮಾತಾಡೋ ಚಟ ಬಿಡಿ ಎಂದು ಪರಿಷತ್ನ ವಿಪಕ್ಷ ನಾಯಕ ಹೇಳಿದ್ದಾರೆ. ನಿಮ್ಮ ಯಾವ ಪೀಳಿಗೆ ಬಂದರೂ ಆರ್ಎಸ್ಎಸ್ ಮುಗಿಸಲು ಸಾಧ್ಯವಿಲ್ಲ. ಆರ್ಎಸ್ಎಸ್ ನಿಮ್ಮ ಮಾತಿಗೆ ಉತ್ತರ ಕೊಡಲ್ಲ. ನಿಮ್ಮ ಕುಳುಕು ಮುಚ್ಚಲು ಬೇರೆ ವಿಚಾರ ಮಾತನಾಡಬೇಡಿ. ನಿಮ್ಮ ಉದ್ದಟತನಕ್ಕೆ ನಾವು ಮಾತಾಡಬೇಕಿದೆ. ನಿಮ್ಮ ಇಲಾಖೆ ಬಗ್ಗೆ ಯಾವಾಗ ಮಾತಾಡ್ತೀರಿ? ನಿಮ್ಮ ಇಲಾಖೆಗೆ ನೀವು ಯೋಗ್ಯರಿದ್ದೀರಾ? ರೈತರು ಸಂಕಷ್ಟದಲ್ಲಿದ್ದಾರೆ, ಆ ಬಗ್ಗೆ ಇವರಿಗೆ ಚಿಂತೆಯೇ ಇಲ್ಲ ಅಂತ ಛಲವಾದಿಯವರು ಟೀಕಿಸಿದ್ದಾರೆ. ಇತ್ತೀಚೆಗೆ ಪ್ರಿಯಾಂಕಾ ಖರ್ಗೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆರ್ಎಸ್ಎಸ್ ಅನ್ನ ದೇಶದ ಮಟ್ಟದಲ್ಲಿ ಬ್ಯಾನ್ ಮಾಡಬೇಕು ಅಂತ. ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಮಾತಾಡೋ ಚಟ ಇಟ್ಕೊಂಡಿದ್ರೆ ಅದನ್ನ ಇದಕ್ಕೆಲ್ಲ ಬಳಸ್ಕೋಬೇಡಿ ಅಂತ ಛಲವಾದಿ ನಾರಾಯಣ ಸ್ವಾಮಿ ವಿಧಾನ ಪರಿಷತ್ ಸದಸ್ಯರೇನಿದ್ದಾರೆ ಅವರು ಇವರಿಗೆ ಹೇಳಿಕೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ನಿಮಗೆ ಮಾತಾಡೋ ಚಟ ಆ ತರದ ಗೀಳೇನಾದ್ರು ಇದ್ರೆ ಬೇರೆ ಏನಾದ್ರೂ ಮಾತಾಡಿ. ಅದು ಬಿಟ್ಟು ಆರ್ಎಸ್ಎಸ್ ಬಗ್ಗೆ ಮಾತಾಡಿದ್ರೆ ಆರ್ಎಸ್ಎಸ್ ಏನಾದ್ರೂ ನಿಮ್ಗೆ ರಿಪ್ಲೈ ಕೊಡುತ್ತೆ ಅನ್ಕೊಂಡಿದ್ದೀರಾ? ಯು ಆರ್ ನಥಿಂಗ್ ಟು ಆರ್ಎಸ್ಎಸ್. ಅಂದ್ರೆ ನೀವೇನು ಅಲ್ಲ ಆರ್ಎಸ್ಎಸ್ ಮುಂದೆ ಅನ್ನೋ ಮಾತನ್ನ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಮತ್ತೆ ನಿಮ್ಮ ತಂದೆಯವರು ಮಲ್ಲಿಕಾರ್ಜುನ ಖರ್ಗೆ ಇವರಿಂದನೇ ಆಗಿಲ್ಲ. ಇನ್ ನೀವ್ಯಾರ್ರಿ ಅನ್ನೋ ಉಡಾಫೆ ಉತ್ತರವನ್ನ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೊಟ್ಟಿರುವಂತಹದ್ದು. ಅದೇನೇ ಇರಲಿ, ಪ್ರಿಯಾಂಕಾ ಖರ್ಗೆಗೆ ಒಂದು ಸವಾಲನ್ನ ಹಾಕಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ ಅವರು. ಅದ್ಭುತವಾದ ಮಾತು ಪ್ರಶ್ನೆನಾ ಅಂತ ಕೆಲವು ವಲಯಗಳಲ್ಲಿ ಕೇಳಿ ಬರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರೇ, ಬಿಡಿ ಆರ್ಎಸ್ಎಸ್ ಬಗ್ಗೆ ಮಾತಾಡೋದನ್ನ ಬಿಡಿ, ನಿಮ್ಮ ಇಲಾಖೆ ಬಗ್ಗೆ ಮಾತಾಡೋಣ ಬನ್ನಿ ಅಂತ ಸವಾಲನ್ನ ಹಾಕಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ ಅವರು. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಏನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆರ್ಎಸ್ಎಸ್ ಬಗೆಗಿನ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆ ಏನಿದೆ, ಇದಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ. ಅಳತೆ ಮೀರಿ ಮಾತಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಇವರನ್ನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಮಾತಾಡ್ಲಿಕ್ಕೆ ನಿಮಗೆ ನೈತಿಕತೆ ಇದೆಯಾ ಪ್ರಿಯಾಂಕ್ ಖರ್ಗೆ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದೆ ವಿಪಕ್ಷ ಬಿಜೆಪಿ ಇವರಿಗೆ. ಹಾಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ಟಿವಿನಲ್ಲಿ ಬರಬೇಕು, ಮಾತಾಡಬೇಕು, ಆ ತರದ್ದೇನಾದ್ರು ಚಟ ಇದ್ರೆ ನಿಮ್ಗೆ, ಆ ತರದ್ದೇನಾದ್ರೂ ಚಟ ಇದ್ರೆ ನೀವು ಬನ್ನಿ, ನಿಮ್ಮ ಇಲಾಖೆ ಬಗ್ಗೆನೇ ಮಾತಾಡೋಣ ಅನ್ನುವಂತಹ ಸವಾಲನ್ನ ಹಾಕಿದ್ದಾರೆ. ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬ್ಯಾನ್ ಬಗ್ಗೆ ಮಾತಾಡಿದ್ರು. ಆರ್ಎಸ್ಎಸ್ ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಎಲ್ಲ ಒಂದ್ ಕಡೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿರುವಂತಹದ್ದು ತಮ್ಮ ತಂದೆಯವ್ರ ಕಡೆಯಿಂದಾನೇ ಆಗೋದಿಲ್ಲ ರೀ, ನೀವ್ ಯಾರು ಮಾತಾಡೋದಿಕ್ಕೆ ಅನ್ನೋ ರೀತಿನಲ್ಲಿತ್ತು. ಮಾತಿನ ಟಿವಿನಲ್ಲಿ ಬರ್ಬೇಕು ಅನ್ನೋ ಗೀಳಿಗೆ ಬಿದ್ದಿದ್ದೀರಿ. ನಿಮ್ಗೆ ಮಾತಾಡೋ ಚಟ ಟಿವಿ ಅವ್ರ ಮುಂದೆ ಅನ್ನುವಂತ ರೀತಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ವ್ಯಾಖ್ಯಾನವನ್ನ ಕೊಟ್ಟಿರುವಂತಹದ್ದು, ತಿರುಗೇಟನ್ನ ಕೊಟ್ಟಿರುವಂತಹದ್ದು. ಆರ್ಎಸ್ಎಸ್ ನೀವು ಹುಟ್ಟೋ ಮೊದಲೇ ಹುಟ್ಟಿರುವಂತಹದ್ದು, ಮಾತಾಡಬೇಕಾದ್ರೆ ತಿಳ್ಕೊಂಡು ಮಾತಾಡಿ ಅನ್ನೋ ರೀತಿಯಲ್ಲಿ ಹೇಳಿರುವಂತಹದ್ದು. ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಏನು ಹೇಳಿಕೆಯನ್ನ ಕೊಟ್ಟಿದ್ರು, ಇದಕ್ಕೆ ಬೆಂಗಳೂರಿನಲ್ಲಿ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಟಿವಿಯಲ್ಲಿ ಬರಬೇಕು ಎನ್ನುವ ಗೀಳಿಗೆ ಬಿದ್ದಿದ್ದಾರೆ ಇವರು ಅಂತ. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಹುಟ್ಟೋ ಮೊದಲೇ ಆರ್ಎಸ್ಎಸ್ ಹುಟ್ಟಿದ್ದು. ಇಂದಿರಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆಯಿಂದಲೇ ಏನೂ ಮಾಡೋಕ್ಕಾಗಿಲ್ಲ ರೀ, ಈ ರೀತಿ ಮಾತಾಡೋ ಚಟ ಬಿಡಿ ಅಂತ ಪರಿಷತ್ನ ನಾಯಕರು ಇವರಿಗೆ ತರಾಟೆಯನ್ನ ತೆಗೆದುಕೊಂಡಿರುವಂತಹದ್ದು. ಮತ್ತೆ ಮಾತಾಡೋ ಗೀಳಿದ್ರೆ, ಟಿವಿನಲ್ಲಿ ಬರ್ಬೇಕನ್ನೋ ಗೀಳಿದ್ರೆ ಬೇರೆ ಏನಾದ್ರೂ ಮಾತಾಡಿ. ಇಲ್ಲ ಬನ್ನಿ, ನಿಮ್ಮ ಹುಳುಕು ಮುಚ್ಕೊಳ್ಳಿಕ್ಕೆ ಬೇರೆ ಬೇರೆ ವಿಚಾರಗಳನ್ನ ಎತ್ಕೊಂಡು ಮಾತಾಡುವಂತಹ ಉದ್ದಟತನಕ್ಕೆ ನೀವು ಕೈ ಹಾಕ್ಬೇಡಿ ಅನ್ನೋ ರೀತಿಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿರುವಂತಹದ್ದು. ಮತ್ತೆ ನಿಮ್ಮ ಇಲಾಖೆಗೆ ನೀವು ಯೋಗ್ಯರಿದ್ದೀರೇನ್ರಿ ಅನ್ನುವಂತ ಪ್ರಶ್ನೆ. ಆರ್ಎಸ್ಎಸ್ ಬಗ್ಗೆ ಮಾತಾಡ್ತಿದ್ದೀರಲ್ಲ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಇಲಾಖೆ ಬಗ್ಗೆ ನಡ್ಸ್ಕೊಂಡು ಹೋಗೋದಿಕ್ಕೆ ನೀವು ಯೋಗ್ಯರಿದ್ದೀರಾ ಅಂತ, ನಿಮ್ಗ ಯೋಗ್ಯತೆ ಇದೆಯಾ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೇಳ್ತಾ ಇರುವಂತಹದ್ದು. ಮತ್ತೆ ಬನ್ನಿ, ಹಾಗಿದ್ರೆ ಮಾತಾಡೋದು ಗೀಳಿದ್ರೆ, ನಿಮ್ಗೆ ಟಿವಿನಲ್ಲಿ ಮಾತಾಡೋ ಗೀಳು ಆ ತರದೊಂದು ಚಟ ನಿಮಗಿದ್ರೆ ಬನ್ನಿ, ನೀವು ನಿಮ್ಮ ಇಲಾಖೆ ಬಗ್ಗೆನೆ ನಾನು ಮಾತಾಡ್ತೀನಿ, ಬನ್ನಿ ಮಾತಾಡೋಣ ಅನ್ನುವಂತಹ ಸವಾಲನ್ನ ಎಸ್ತಿದ್ದಾರೆ ಬಿಜೆಪಿಯ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು.
ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಕೆಲಸ ಕೂಡ ಆಗ್ತಾ ಇಲ್ಲ ರೀ, ಯಾವುದೇ ಕೆಲಸಗಳಾಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ಜನರಿಗೆ ಗ್ಯಾರಂಟಿಯೂ ಸಿಗ್ತಿಲ್ಲ ಅಂತ ಛಲವಾದಿ ನಾರಾಯಣ ಸ್ವಾಮಿಯವರು ವಾಗ್ದಾಳಿಯನ್ನ ನಡೆಸಿರುವಂತಹದ್ದು. ಪ್ರಿಯಾಂಕ್ ಖರ್ಗೆಗೆ ಉತ್ತರ ಕೊಡ್ತಾ ಕೊಡ್ತಾ ನಾನೇ 5 ವರ್ಷ ಸಿಎಂ ಎಂದು ಸಿದ್ದರಾಮಯ್ಯ ಹೇಳ್ತಿದ್ದಾರೆ, ಮತ್ತೊಬ್ರು ಯಾರೋ ನಾನೇ ಸಿಎಂ ಅಂತಿದ್ದಾರೆ. ಸಿಎಂ ಸ್ಥಾನಕ್ಕೆ ಕೂತು ಬಂದಿದ್ದಕ್ಕೆ ಸಿದ್ದರಾಮಯ್ಯನವರಿಂದ ಹೇಳಿಕೆಯನ್ನ ಕೊಡಿಸಿದ್ದೀರಿ, ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು. ಎಲ್ಲಾ ಶಾಸಕರು ಸಿಎಂ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಆರೋಪವನ್ನ ಮಾಡಿರುವಂತಹದ್ದು. ನಾನು ಸಿಎಂ ಅನ್ನೋ ಗುಂಗಿನಲ್ಲೇ ಕಾಲಹರಣ ಮಾಡ್ತಾ ಇದ್ದೀರಿ ಅಂತ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಏನಿದ್ದಾರೆ, ವಿಧಾನ ಪರಿಷತ್ನ ಸದಸ್ಯರು. ಸೊ ಇವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಪ್ರಿಯಾಂಕಾ ಖರ್ಗೆ ಅವರ ಮಾತಿಗೆ ಏಟಿಗೆ ಎದುರೇಟನ್ನ ಕೊಟ್ಟಿರುವಂತಹದ್ದು. RSS ಬಗ್ಗೆ ಮಾತಾಡಬೇಡಿ, RSS ಬಗ್ಗೆ ಮಾತಾಡೋದಕ್ಕೆ RSS ನಿಮ್ಗೆ ಉತ್ತರನೇ ಕೊಡಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಮತ್ತೆ ನಿಮ್ಗೆ ಮಾತಾಡೋದು ಒಂದು ಗೀಳಿದೆ ರೀ, ಟಿವಿ ಅವ್ರು ಬಂದ್ರೆ ಅವ್ರ ಮುಂದೆ ಏನೇನೋ ಮಾತಾಡಕ್ ಹೋಗ್ತಿದ್ದೀರಿ ಅಂತ. ಮತ್ತೆ ನಿಮ್ಗೆ ಅಷ್ಟು ಮಾತಾಡ್ಬೇಕು ಅಂತ ಅನ್ಸಿದ್ರೆ ಬನ್ನಿ, ನಮ್ ಜೊತೆಗೆ ನಿಮ್ ಇಲಾಖೆ ಬಗ್ಗೆನೆ ಚರ್ಚೆ ಮಾಡೋಣ ಅಂತ ಕೇಳ್ತಾ ಇದ್ದಾರೆ ನಾರಾಯಣ ಸ್ವಾಮಿ ಅವರು. ಅಷ್ಟೇ ಅಲ್ಲ, ನಿಮ್ಗೆ ಯೋಗ್ಯತೆ ಇದೆಯಾ, ಸಚಿವ ಸ್ಥಾನದಲ್ಲಿ ಕೂತಿದ್ದೀರಲ್ಲ, ಯೋಗ್ಯರಿದ್ದೀರಾ ನೀವು ಅಂತ ಕೇಳ್ತಾ ಇದ್ದಾರೆ ನಾರಾಯಣ ಸ್ವಾಮಿ ಅವರು. ಮತ್ತೆ ಅದರ ಜೊತೆಗೆ ಸರ್ಕಾರದಲ್ಲಿ ಯಾವ ಕೆಲಸಗಳು ನಡೀತಾ ಇಲ್ಲ, ಮುಖ್ಯಮಂತ್ರಿ ವಿರುದ್ಧ ಎಲ್ಲಾ ಶಾಸಕರು ತಿರುಗಿ ಬಿದ್ದಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾನೇ ಸಿಎಂ ಅಂತ ಸಿಎಂ ಸ್ಥಾನದ ಗೊಂದಲ ಕಾಂಗ್ರೆಸ್ನಲ್ಲಿದೆ. ನಾನ್ ಸಿಎಂ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ, ಶಾಸಕರ ಲಾಬಿ ಮಾಡ್ತಾ ಇದ್ದಾರೆ, ಶಾಸಕರು ಒಬ್ಬರೊಬ್ಬರು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಇದೆಲ್ಲದಕ್ಕೂ ಸ್ಪಷ್ಟೀಕರಣ ಸ್ವತಃ ಸಿಎಂ ಕೊಡ್ತಾರಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೊ ನಿಮ್ ಸಿಎಂಗೆ ಅವ್ರ ಕಡೆಯಿಂದ ಸಿಎಂ ಕಡೆಯಿಂದಾನೇ ನೀವು ಹೇಳಿಕೆಯನ್ನ ಕೊಡಿಸೋ ಮಟ್ಟಿಗೆ ನಿಮ್ಮ ಪಕ್ಷ ಇವತ್ತು ಬಂದು ನಿಂತಿದೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು. ಆ ಸಂದರ್ಭದಲ್ಲಿ BY ವಿಜೇಂದ್ರ ಅವರು ಹಾಗೆ ಭಾಸ್ಕರ್ ರಾವ್ ಅವ್ರನ್ನ ಕೂಡ ನೋಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಕಾಂಗ್ರೆಸ್ಗೆ ಏಟಿಗೆ ಎದುರೇಟನ್ನ ನೀಡಿದೆ ಇವತ್ತು ಬಿಜೆಪಿ. RSS ಬಗ್ಗೆ ಏನು ಪ್ರಿಯಾಂಕ್ ಖರ್ಗೆ ಬ್ಯಾನ್ ಅನ್ನ ಮಾಡಬೇಕು ಅಂತ ಅದಕ್ಕೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಿಮ್ ತಂದೆ ಏನಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ಅವ್ರ ಕಡೆಯಿಂದ ಸೋನಿಯಾ ಗಾಂಧಿ ಕಡೆಯಿಂದನೇ ಆಗಿಲ್ಲ ರೀ, ನೀವ್ ಯಾವ ಲೆಕ್ಕ ಅನ್ನೋ ರೀತಿನಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ನಿಮಗೆ ಯೋಗ್ಯತೆ ಇದೆಯಾ ನಿಮ್ಮ ಸಚಿವ ಸ್ಥಾನದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವ್ರು ಏನು ಉತ್ತರ ಕೊಡ್ತಾರೋ ಅನ್ನೋದನ್ನ ಕಾದು ನೋಡ್ಬೇಕು. ಯಾಕಂದ್ರೆ ಇಲಾಖೆಯಲ್ಲಿ ಸಚಿವ ಸ್ಥಾನದಲ್ಲಿ ನೀವೇನ್ ಕೂತಿದ್ದೀರಲ್ಲ, ಅದಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ ಆ ಚೇರಲ್ಲಿ ಕೂತ್ಕೊಳ್ಳೋದಕ್ಕೆ ಅನ್ನುವಂತಹ ನೈಜ ಪ್ರಶ್ನೆಯನ್ನ, ನೈತಿಕತೆಯ ಪ್ರಶ್ನೆಯನ್ನ ಮಾಡಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ ಅವರು.